ಆದ್ಯಂತವಂತಃ ಕವಯಃ ಪುರಾಣಾ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ಶ್ರೀರ್ಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯ ಪ್ರಾಣಮನೋಭಿಮಾನಿ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನಿತ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1154ನೆಯ ಅನುಶಾಸನ ಪರ್ವದ 87ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡುವರಿದ್ದೇವೆ. ಅಧ್ಯಾಯ ಸಂಖ್ಯೆ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 49, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 94, ವೈಷ್ಣವ ಪಾಠದಲ್ಲಿ 89ನೇದ್ದು, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 59ನೇ ಅಧ್ಯಾಯ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಸಂಪೂರ್ಣಾಚ ಆರೋಗ್ಯ ಸಂಪತ್ ಅಭಿವರ್ಧತಾಂ ನಾಮ ಸರ್ವೇಷಾಂ. ಗತೇ ದಿವಸೆ ಇಷ್ಟಾಪೂರ್ತಾನಾಂ ಕರ್ತವ್ಯಾಣಾಂ ವರ್ಣನಂ ಭೀಷ್ಮೇಣ ಸಂಪನ್ನಂ. ಉದ್ಯಾನಾನಿ ತಟಾಕಾದೀನಿ ಚ ನಿರ್ಮೇಯಾನಿ ಭವಂತಿ. ಯೇ ಕೇಚನ ವೃಕ್ಷಾಃ ಕೇನಚಿತ್ ಧರ್ಮಾರ್ಥಿನಾ ಪುರುಷೇಣ ಸ್ಥಾಪ್ಯಂತೆ ತೇ ವೃಕ್ಷಾಃ ತಸ್ಯ ಪುರುಷಸ್ಯ ಪುತ್ರಾಃ ಭವಂತಿ. ತೇಭ್ಯಃ ಸ್ಥಾಪಿತೇಭ್ಯಃ ವೃಕ್ಷೇಭ್ಯ ಏವ ಸೋಯಂ ಪುರುಷಃ ಸ್ವರ್ಗತಿಂ ಪ್ರಾಪ್ನೋತಿ. ದಶಪುತ್ರ ಸಮೋ ವೃಕ್ಷಃ ಏಕೋಪಿ ವೃಕ್ಷಃ ದಶಪುತ್ರೇಭ್ಯಃ ದಶಪುತ್ರೈಃ ಸಮಾನಃ ಭವತಿ. ಇತಿ ವೃಕ್ಷಾಣಾಂ ಮಹತ್ವಂ ಗತೇ ದಿವಸೇ ಶ್ರುತಮಸ್ತಿ. ಭೀಷ್ಮ ಮತ್ತೇನನ್ನು ಹೇಳಿದ, ಯುಧಿಷ್ಠಿರ ಮತ್ತೇನನ್ನು ಕೇಳಿದ ಅಂತನ್ನೋದನ್ನ ಈಗ ನಾವು ನೋಡೋಣ. ಯಾನೀಮಾನಿ ಬಹಿರ್ವೇದ್ಯಾಂ ದಾನಾನಿ ಪರಿಚಕ್ಷತೆ. ಯಾವ್ಯಾವ ದಾನಗಳನ್ನ ಮನುಷ್ಯ ಕೊಡಬೇಕು ವೇದಿಕೆಯ ಹೊರಗೆ ಅಂತ ಬರೆದಿದ್ದಾರೆ. ಅಂದ್ರೆ ಯಜ್ಞವನ್ನು ಬಿಟ್ಟು ಬೇರೆ ಪ್ರಸಂಗದಲ್ಲಿ ಅಂತ ಅದಕ್ಕೆ ಅರ್ಥ ಮಾಡ್ಕೊಳ್ಬಹುದು ನಾವು. ಆ ದಾನಗಳ ಬಗ್ಗೆ ಹೇಳುವಂತ ಭೀಷ್ಮರನ್ನ ಯುಧಿಷ್ಠಿರ ಕೇಳ್ತಾ ಇದ್ದಾನೆ. ಅಭಯಂ ಸರ್ವಭೂತೇಭ್ಯ ವ್ಯಸನೇ ಚಾಪ್ಯನುಗ್ರಹ. ಏನ್ ಮಾಡಬೇಕು? ಎಲ್ಲಾ ಪ್ರಾಣಿಗಳಿಗೂ ಅವಕ್ಕೇನಾದರೂ ಒಂದು ಆತಂಕ ಇದ್ದರೆ ಅಭಯ ಕೊಡಬೇಕು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು, ಯಾಚನೆ ಮಾಡುವವರಿಗೆ ದಾನ ಕೊಡಬೇಕು, ಬಾಯಾರಿದವನಿಗೆ ಜಲದಾನ ಮಾಡಬೇಕು. ದತ್ತಂ ಮನ್ಯೇತ ಯದ್ದತ್ವಾ ತದ್ದಾನಂ ಶ್ರೇಷ್ಠ ಮುಚ್ಯತೆ.
ಇದನ್ನು ಕೊಟ್ಟಾಯಿತು, ಇದು ನನ್ನದಲ್ಲ ಅಂತ ತಿಳ್ಕೊಳ್ಬೇಕು. ಇದು ಶ್ರೇಷ್ಠ ದಾನ. ಬಂಗಾರ ದಾನ, ಗೋದಾನ, ಭೂದಾನ ಇವುಗಳು ಕೂಡ ದಾನ ಕೊಟ್ಟವನನ್ನ ಉದ್ಧರಿಸ್ತವೆ. ನನಗೆ ಯಾವುದು ಇಷ್ಟವಾಗಿಲ್ವೋ ಅದನ್ನು ಮತ್ತೊಬ್ಬರಿಗೆ ದಾನ ಕೊಡುವುದಲ್ಲ. ನನಗೇನು ಇಷ್ಟವಾಗಿದೆಯೋ, ಯಾವುದರಿಂದ ನನಗೊಂದು ಮಹಾಫಲ ಇದೆಯೋ ಅಂಥದನ್ನೇ ಮತ್ತೊಬ್ಬರಿಗೆ ದಾನ ಕೊಡಬೇಕು. ಆ ದಾನ ಬಹಳ ಮಹತ್ವದ್ದು. ಪ್ರಿಯಾಣಿ ಲಭತೆ ನಿತ್ಯಂ. ನಾವು ನಮಗೆ ಪ್ರಿಯವಾದನ್ನ ಇನ್ನೊಬ್ಬರಿಗೆ ಕೊಟ್ರೆ ಮತ್ತೆ ಅದರ ಪ್ರತಿಯಾಗಿ ನಾವೇ ಪ್ರಿಯ ವಸ್ತುಗಳನ್ನು ಪಡ್ಕೊಳ್ತೇವೆ. ದರಿದ್ರನಾದವನು, ಬಡವನಾದವನು, ಆದರೆ ಏನನ್ನೋ ಆಸೆಯಿಂದ ಕೇಳಲಿಕ್ಕೆ ಬಂದಿದ್ದಾನೆ, ಅಂಥವನನ್ನ ಅಹಂಕಾರದಿಂದ ನಾವು ದೂರ ಇಟ್ಟರೆ ಆ ಮನುಷ್ಯ ನೃಶಂಸ, ಅವನು ಕ್ರೂರಿಯಾದವನು. ಶತ್ರುವೇ ಆಗಿದ್ರು ಸಂಕಟದ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದ್ರೆ ಅವನನ್ನ ದಯೆ ತೋರಿ ಆಧರಿಸಬೇಕು. ಅದು ಮಹಾಧರ್ಮ. ಕೃಷಾಯ ಕೃತ ವಿದ್ಯಾಯ. ಒಳ್ಳೆ ವಿದ್ವಾಂಸನಾಗಿದ್ದಾನೆ, ಆದರೆ ಕೃತ ವಿದ್ಯಾಯ, ಆದರೆ ಕೃಷನಾಗಿದ್ದಾನೆ. ಸರಿಯಾದ ವೃತ್ತಿ ಯಾವುದನ್ನು ನಾವು ಅವಲಂಬಿಸಬೇಕು, ಯಾವುದರಿಂದ ನನಗೆ ಉಪಯೋಗ ಇದೆ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಜೀವನ ನಡೆಸಲಿಕ್ಕೆ ಕಷ್ಟಪಡ್ತಿದ್ದಾನೆ, ವೃತ್ತಿ ಕ್ಷೀಣನಾಗಿದ್ದಾನೆ. ಅಂಥವನಿಗೆ ದಾನ ಮಾಡಬೇಕು ಅಂತ ಈ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಕುಟುಂಬದ ಭಾರ ಏನೋ ಅವನಿಗಿದೆ, ಆದರೆ ಯಾರನ್ನಾದರೂ ಕೇಳಲಿಕ್ಕೆ ಅವನು ಸಂಕೋಚ ಪಡ್ತಾನೆ. ಅಂಥವರನ್ನ ಗುರುತಿಸಬೇಕು, ಗುರುತಿಸಿ ಅವರಿಗೆ ದಾನಾದಿಗಳನ್ನು ಕೊಡಬೇಕು. ಮನುಷ್ಯನ ಕರ್ತವ್ಯಗಳೇನು? ದೇವತೆಗಳನ್ನ ಪ್ರಾರ್ಥಿಸಬೇಕು, ನಮಗೇನಾದ್ರೂ ಕೊಡಿ ಅಂತ ಹೇಳಿ. ಕೆಲವು ಬಾರಿ ಮನುಷ್ಯರನ್ನಾದರೂ ಪ್ರಾರ್ಥಿಸಬೇಕು. ಆದರೆ ಕೆಲವರು ಶ್ರೇಷ್ಠರಾದಂತಹ ಬ್ರಾಹ್ಮಣರು ಯಾರನ್ನೂ ಕೇಳೋದಿಲ್ಲ, ಯಾರನ್ನೂ ಏನೂ ಪ್ರಾರ್ಥಿಸೋದಿಲ್ಲ, ದೇವತೆಗಳನ್ನು ಕೇಳುವುದಿಲ್ಲ, ಮನುಷ್ಯರನ್ನೂ ಕೇಳೋದಿಲ್ಲ. ಅರ್ಹಂತೋ ನಿತ್ಯ ಸಂತುಷ್ಟಾಹ. ಆವತ್ತು ಏನು ಸಿಕ್ಕರೆ ಆಯ್ತು, ಇಲ್ಲದೇ ಇದ್ರೆ ಇಲ್ಲ ಅಂತ ಬದುಕೋರು. ಆಶೀವಿಷ ಸಮಯಭ್ಯಶ್ಚ. ಅಂಥವರು ಹಾವಿನಂತೆ ಅತ್ಯಂತ ತೀಕ್ಷ್ಣರಾದವರು. ಅವರಿಗೆ ಯಾವತ್ತೂ ನೋವು ಮಾಡಬೇಡ. ರಾಜ್ಯದಲ್ಲಿ ಅಂಥವ್ರು ಎಲ್ಲಿದ್ದಾರೆ ಅಂತ ಅನ್ನೋದನ್ನ ತಿಳಿದುಕೋ. ಗೂಢಚಾರರ ಮೂಲಕ ಅದನ್ನು ತಿಳ್ಕೊ, ಅವರನ್ನ ಗೌರವಿಸು, ಸತ್ಕರಿಸು. ಅವರಿಗೆ ನೀನು ಕೊಟ್ಟಂತ ಒಂದು ದಾನ ಅತ್ಯಂತ ಶುದ್ಧದಿಂದ ಕೂಡಿದ್ರೆ ಅದೇ ಸಾತ್ವಿಕ ದಾನ ಅಂತ ಪರಿಗಣಿಸಬಹುದು. ವಿದ್ಯಾಸ್ನಾತಾಹ ವ್ರತಸ್ನಾತಾಹ. ವಿದ್ಯಾಪಾರಂಗತರಾಗಿದ್ದಾರೆ, ಅನೇಕ ವ್ರತಗಳನ್ನು ಕೂಡ ಮಾಡಿ ಮುಗಿಸಿದ್ದಾರೆ, ತಪಸ್ಸು ಮತ್ತು ಸ್ವಾಧ್ಯಾಯಗಳನ್ನ ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡ್ತಿದ್ದಾರೆ ಅಂದ್ರೆ ಗೂಢ ಸ್ವಾಧ್ಯಾಯ ತಪಸ್ಸಃ. ಬಹಳ ಮಹತ್ವದ ಮಾತಿದು. ತಾವು ಮಾಡುವಂತಹ ಅಧ್ಯಯನ, ತಾವು ಮಾಡುವಂತಹ ತಪಸ್ಸು ಇದನ್ನೆಲ್ಲ ಗುಪ್ತವಾಗಿಟ್ಟಿದ್ದಾರೆ. ನಾನು ಏನು ಓದಿದ್ದೇನೆ ಅಂತ ಅನ್ನೋದನ್ನ ಡಂಗುರ ಹೊಡೆದು ಸಮಾಜಕ್ಕೆ ತೋರಿಸಿಕೊಳ್ಬೇಕಂತ ಆತುರ ಇಲ್ಲ ಅವರಿಗೆ. ಮತ್ತೆ ತಪಸ್ಸು ಕೂಡ, ತಾವು ಮಾಡುವಂತ ಧರ್ಮಾನುಷ್ಠಾನವನ್ನು ಕೂಡ ಗುಪ್ತವಾಗಿಟ್ಟಿದ್ದಾರೆ.
ಇಂದ್ರಿಯ ನಿಗ್ರಹವುಳ್ಳವರಾಗಿದ್ದಾರೆ, ತಮ್ಮ ತಮ್ಮ ಪತ್ನಿಯರಲ್ಲೇ ಸಮಾಧಾನದಿಂದ ಬದುಕಿದ್ದಾರೆ, ಅಂಥವರಿಗೆ ದಾನ ಕೊಡು. ಅಗ್ನಿಹೋತ್ರಾದಿಗಳನ್ನ ಅವರ ಮೂಲಕ ಮಾಡಿಸು. ಯಥಾ ಅಗ್ನಿಹೋತ್ರಂ ಸುಹುತಂ ಸಾಯಂ ಪ್ರಾತರ್ ದ್ವಿಜಾತಿನ ತಥಾ ದತ್ತಂ ದ್ವಿಜಾತಿಭ್ಯಃ ಭವತಿ ಭವತ್ಯಥ ಯಥಾತ್ಮಸು. ಒಂದ್ ಕಡೆ ಅನುವಾದದಲ್ಲಿ ಹೀಗೆ ಬರೀತಾರೆ, ಬ್ರಾಹ್ಮಣರ ಮೂಲಕವಾಗಿ ಸಾಯಂಕಾಲ ಮತ್ತು ಪ್ರಾತಃ ಕಾಲದಲ್ಲಿ ಅಗ್ನಿಹೋತ್ರವನ್ನು ಮಾಡಿಸಿದ್ರಿಂದ ಏನು ಫಲ ಸಿಗಬೇಕೋ ಅದನ್ನ ಬ್ರಾಹ್ಮಣರಿಗೆ ದಾನ ಮಾಡಿದ್ರ ಮೂಲಕವೂ ಕೂಡ ಆ ಫಲವನ್ನು ಪಡ್ಕೊಳ್ಬಹುದು. ಬ್ರಾಹ್ಮಣರ ಮೂಲಕವಾಗಿ ಮಾಡಿಸಿದ್ದು ಅಂತ ಒಂದ್ ಕಡೆ ಅನುವಾದ ಇದೆ. ಬ್ರಾಹ್ಮಣರಾದವರು ಸ್ವಯಂ ಪ್ರಾತಃ ಕಾಲ ಸಾಯಂಕಾಲದಲ್ಲಿ ಮಾಡಿದ ಅಗ್ನಿಹೋತ್ರ ರಕ್ಷಣೆಗೆ ಕಾರಣ ಆಗುವಂತೆ ಈ ದಾನವು ಕೂಡ ರಕ್ಷಣೆಗೆ ಕಾರಣ ಆಗ್ತದೆ. ಅದೇನು ದಾನ ಮಾಡುವಾಗ ನೀರು ಬಿಡ್ತಾರಲ್ಲ, ಇದು ನನ್ನದಲ್ಲ, ಇದನ್ನು ಕೊಟ್ಟು ಬಿಟ್ಟಿದ್ದೇನೆ ಅಂತ ಹೇಳಿ, ಅದು ಪಿತೃ ಋಣವನ್ನು ಕೂಡ ಪರಿಹರಿಸ್ತದೆ. ಜ್ಞಾನಿಗಳನ್ನ ಗೌರವಿಸಿದಂತಾಗ್ತದೆ. ಯಾರನ್ನು ಗೌರವಿಸಬೇಕು? ಎಂಥ ಜ್ಞಾನಿಗಳನ್ನ, ಬ್ರಾಹ್ಮಣರನ್ನಂದ್ರೆ ಯಾರು ಯಾವತ್ತೂ ಕೋಪಗೊಳ್ಳಬಾರದು, ಮನಸ್ಸಿನಲ್ಲಿ ಒಂದು ಸ್ವಲ್ಪವೂ ಲೋಭ ಇರಬಾರದು. ನಲುಭ್ಯಂತಿ ತೃಣೇಶ್ವಪೆ, ಅಂಥವರನ್ನ ನಾವು ಯಾವತ್ತೂ ಕೂಡ ಗೌರವಿಸಬೇಕು, ಅವರ ಮಾತುಗಳನ್ನು ಆಲಿಸಬೇಕು. ನಿಸ್ಪೃಹರಾದಂಥವರು, ದಾನದ ರಹಸ್ಯವನ್ನು ತಿಳ್ಕೊಂಡಂಥವರು. ಏತೆ ನ ಬಹುಮನ್ಯಂತೆ ನ ಪ್ರವರ್ತಂತಿ ಚಾಪರೆ ಪುತ್ರವತ್ ಪರಿಪಾಲ್ಯಾಸ್ತೆ ನಮಸ್ತೇಭ್ಯ ತಥಾ ಭಯಂ. ದಾನ ನಮ್ಗೆ ಯಾರು ಕೊಟ್ಟಿರ್ತಾರಲ್ಲ ಅಂಥವನ ಬಗ್ಗೆ ಅವರೇನು ವಿಶೇಷ ಗೌರವ ಇತ್ಯಾದಿಗಳನ್ನು ತೋರಿಸೋದಿಲ್ಲ. ಯಾಕೆಂದ್ರೆ ತಾವು ಆ ವ್ಯಕ್ತಿಯ ಮೂಲಕ ದಾನ ಸ್ವೀಕಾರ ಮಾಡಿರೋದ್ರಿಂದ ತಮ್ಮ ಪುಣ್ಯವನ್ನು ಅವನಿಗೆ ಕೊಟ್ಟಿದ್ದೇವೆ ಅನ್ನೋದನ್ನ ಇವ್ರು ತಿಳ್ಕೊಂಡಿರ್ತಾರೆ. ಆದ್ರಿಂದ ಕೊಡುವವನು ದಾನ ಕೊಟ್ಟು ಮಹಾ ಉಪಕಾರ ಮಾಡಿದ ನಮಗೆ ಅನ್ನುವ ಭ್ರಮೆ ಈ ದಾನ ಸ್ವೀಕಾರ ಮಾಡಿದವ್ರಿಗೆ ಇರೋದಿಲ್ಲ. ದಾನ ಯಾರಾದ್ರೂ ಕೊಟ್ಟರು ಒಂದೇ, ಕೊಡದೇ ಇದ್ರು ಒಂದೇ ಅಂತ ಅವರು ಬದುಕ್ತಾರೆ. ಅಂಥವ್ರನ್ನ ಮಕ್ಕಳನ್ನು ರಕ್ಷಿಸಿದಂತೆ ರಕ್ಷಿಸಬೇಕು. ಪುರೋಹಿತರು, ಋತ್ವಿಕ್ಗಳು, ವೇದವನ್ನು ಓದಿದಂತಹ, ಶಾಸ್ತ್ರಾಭ್ಯಾಸ ಮಾಡಿದಂತಹ ಜ್ಞಾನಿಗಳು, ಅವರೆಲ್ಲರನ್ನೂ ಗೌರವಿಸಬೇಕು. ಅಸ್ತಿಮೆ ಬಲವಾನ್ ಅಸ್ಮಿ ರಾಜ ಅಸ್ಮೀತಿ ಯುಧಿಷ್ಠಿರ. ಅಸ್ತಿಮೆ ಇದೆ, ನನಗೆ ಏನಿದೆ, ಧನ ಇದೆ, ನಾನು ಬಲಿಷ್ಠನಾಗಿದ್ದೇನೆ, ರಾಜನಾಗಿದ್ದೇನೆ ಅಂತ ದುರಭಿಮಾನದಿಂದ ನಡೆಯಬೇಡ. ಅವರಿಗೆ ಕೊಡುವಾಗ ಕೀಳಾದಂತಹ ವಸ್ತ್ರಾದಿಗಳನ್ನು ಕೊಡೋದು, ಶುದ್ಧವಾದಂತಹ ಭೋಜನವನ್ನು ಕೊಡುವುದು, ಹೀಗೆಲ್ಲ ಮಾಡಬೇಡ. ಸಂಪನ್ನವಾದ್ದನ್ನೇ ಅವರಿಗೆ ಕೊಡು. ಸದಾ ಅವರನ್ನ ನಮಸ್ಕರಿಸು. ಸುಖವಾಗಿರಲಿ ಅವರು ನಿನ್ನ ಸಾಮ್ರಾಜ್ಯದಲ್ಲಿ. ನಿನ್ನಂಥ ರಾಜನಲ್ಲದೆ ಅವರಿಗೆ ಆಶ್ರಯ ಕೊಡುವಂಥವ್ರು ಯಾರು ಕೊಡ್ಲಿಕ್ಕೆ ಸಾಧ್ಯ? ಸ್ತ್ರೀಯೊಬ್ಬಳಿಗೆ ಅವಳ ಗಂಡನೇ ಆಶ್ರಯ. ಯಥಾ ಪತ್ಯಾಶ್ರಯೋ ಧರ್ಮ ಸ್ತ್ರೀಣಾಂ ಲೋಕೆ ಸನಾತನ. ಅದರಂತೆ ಜ್ಞಾನಿಗಳಾದಂಥ ಬ್ರಾಹ್ಮಣರ ಪೂಜಾ ಪರಮ ಗತಿ ಅದು. ನಾವು ಕ್ಷತ್ರಿಯರಾದವರು ಏನಾದರೂ ಕ್ರೂರ ಕರ್ಮಗಳನ್ನು ಮಾಡಿದರೆ ಆಗ ಬ್ರಾಹ್ಮಣರು ನಮ್ಮನ್ನು ನೋಡಿ ಹೇಸಿ ದೂರ ಹೋಗಿಬಿಟ್ರೆ ಆಗ ನಾವು ಅವೇದರಾಗ್ತೇವೆ. ಅವೇದಾನಾಂ ಅಕೀರ್ತಿನಾಂ ಅಲೋಕಾನಾಂ ಅಯಜ್ವನಾಂ. ವೇದಶಾಸ್ತ್ರಗಳು ನಮ್ಮನ್ನು ಬಿಟ್ಟು ಹೋಗ್ತವೆ, ಕೀರ್ತಿ ನಮ್ಮನ್ನು ಬಿಟ್ಟು ಹೋಗ್ತದೆ.
ಪರಲೋಕದ ಒಂದು ಸದ್ಗತಿಯೂ ಕೂಡ ನಮ್ಮನ್ನು ಬಿಟ್ಟು ಹೋಗ್ತದೆ. ಅಯಜ್ವನಾಂ, ನಾವೇನು ವೇದ ಅಧ್ಯಯನ ಮಾಡಿ, ನಾವ್ಯಾವ ಯಾಗವನ್ನು ಮಾಡಿಯೋ, ಹಿಂದಿನ ಕಾಲದಲ್ಲಿ ಧರ್ಮ ಹೇಗಿತ್ತು ಅನ್ನೋದನ್ನೊಂದನ್ನು ಹೇಳ್ತೇನೆ ಕೇಳು. ರಾಜನ್ಯ ಬ್ರಾಹ್ಮಣಾನ್ ರಾಜನ್ ಪುರಾ ಪರಿಚಚಾರ ವೈಶ್ಯೋ ರಾಜಾನಮಿತ್ಯೇವ ಶೂದ್ರೋ ವೈಶ್ಯಮಿತಿ ಶ್ರುತಿ. ಬ್ರಾಹ್ಮಣನ ಸೇವೆಯನ್ನ ಕ್ಷತ್ರಿಯನಾದವನು ಮಾಡ್ತಾ ಇದ್ದ, ಅವನಿಗೆ ತಗ್ಗಿ ನಡೀತಾ ಇದ್ದ ಅಂತ ಅದರ ಅರ್ಥ. ವೈಶ್ಯ ಕ್ಷತ್ರಿಯನ ಸೇವಾ ಮಾಡ್ತಾ ಇದ್ದ, ಶೂದ್ರನಾದವನು ವೈಶ್ಯನ ಪರಿಚರ್ಯನ್ನು ಮಾಡ್ತಾ ಇದ್ದ. ದೂರಾತ್ ಶೂದ್ರೇಣ ಉಪಚರ್ಯ, ಏನಾದರೂ ಸೇವೆಯನ್ನ ಬ್ರಾಹ್ಮಣನಿಗೆ ಶೂದ್ರನಾದವನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ದೂರದಿಂದಲೇ ಮಾಡಬೇಕು. ವೈಶ್ಯ ಮತ್ತು ಕ್ಷತ್ರಿಯರು ಆ ಬ್ರಾಹ್ಮಣನ ಸಮೀಪಕ್ಕೆ ಬಂದು ಅವನಿಗೆ ಸೇವಾ ಮಾಡಬಹುದು. ಸತ್ಯಧರ್ಮ ಪರಿಪಾಲಕರಾದಂಥ ಸತ್ಯವಾದಿಗಳಾದಂಥ ಆ ಬ್ರಾಹ್ಮಣರನ್ನ ಉಪಚರಿಸ್ತಾ ಇರೋ ಅವರು ಹಾವಿನಂತೆ. ಕ್ಷತ್ರಿಯರಲ್ಲಿ ಯಾವುದೇ ಪರಾಕ್ರಮ ಇರಲಿ, ಕಡಿಮೆ ಪರಾಕ್ರಮ, ಹೆಚ್ಚಿನ ಪರಾಕ್ರಮ, ಎಂಥದೇ ಇರಲಿ, ಅದೆಲ್ಲವೂ ಬ್ರಾಹ್ಮಣನ ಎದುರಿಗೆ ಬಹಳ ಕ್ಷುಲ್ಲಕವಾದದ್ದು. ಬ್ರಾಹ್ಮಣನ ಶಕ್ತಿ ಎಲ್ಲರನ್ನೂ ಮೀರಿದ್ದು. ನನಗೆ ನನ್ನ ತಂದೆ ಶಂತನು, ನಮ್ಮ ಅಜ್ಜ ಪ್ರತೀಪ, ನೀನು ಯುಧಿಷ್ಠಿರ, ಮಕ್ಕಳು ಮೊಮ್ಮಕ್ಕಳು, ಇವ್ರು ಯಾರೂ ಕೂಡ ನನಗೆ ಅಷ್ಟು ಬೇಕಾದವರಲ್ಲ. ಈ ಜ್ಞಾನಿಗಳಾದಂತಹ ಬ್ರಾಹ್ಮಣರನ್ನು ಮಾತ್ರ ನಾನು ಯಾವತ್ತೂ ಗೌರವಿಸ್ತಾ ಇರ್ತೇನೆ. ಸತ್ಯವಾದ ಮಾತು ಇದು. ಈ ಮಾತಿನ ಪ್ರಭಾವದಿಂದ ನಮ್ಮ ತಂದೆ ಯಾವ ಸದ್ಗತಿಯನ್ನು ಪಡೆದಿದ್ದಾನೋ ಆ ಸದ್ಗತಿಯನ್ನ ನಾನೂ ಪಡೆಯುವವನಿದ್ದೇನೆ. ಶೀಘ್ರವಾಗಿ ಆ ಸದ್ಗತಿಯನ್ನು ಪಡ್ಕೋಬೇಕಾಗಿದೆ ನಾನು. ತತ್ರ ಮೇ ತಾತ ಗಂತವ್ಯಂ ಅಹ್ನಾಯಚ ಚಿರಾಯಚ. ನಾನು ಇಲ್ಲಿವರೆಗೆ ಏನು ಸೇವಾ ಮಾಡಿದ್ದೇನೆ ಬ್ರಾಹ್ಮಣರಿಗೆ, ಅದು ಯಾವತ್ತೂ ನನ್ನನ್ನು ಕಾಪಾಡ್ತದೆ, ನನ್ನನ್ನು ರಕ್ಷಿಸ್ತಾ ಇರ್ತದೆ ಅಂತ ಒಂದು ವಿಶ್ವಾಸ ಇತ್ತು ಆ ಭೀಷ್ಮನಿಗೆ. ಮುಂದಿನ ಅಧ್ಯಾಯದಲ್ಲಿ ಮತ್ತಷ್ಟು ಧರ್ಮಗಳನ್ನ ಯುಧಿಷ್ಠಿರ ಪ್ರಶ್ನಿಸ್ತಾನೆ. ಭೀಷ್ಮರು ಅದನ್ನ ಹೇಳ್ತಾ ಹೋಗ್ತಾರೆ. ಇಬ್ಬರು ಸದಾಚಾರ ಸಂಪನ್ನರಾಗಿದ್ದಾರೆ, ವಿದ್ಯೆಯಲ್ಲಿಬ್ಬರು ಸಮಾನರಾಗಿದ್ದಾರೆ, ಶ್ರೇಷ್ಠ ಕುಲಪ್ರಸೂತರೂ ಆಗಿದ್ದಾರೆ. ಒಬ್ಬ ಅದರಲ್ಲಿ ಯಾಚಕನಾಗಿದ್ದಾನೆ, ಮತ್ತೊಬ್ಬ ಯಾಚಕನಾಗಿಲ್ಲ. ಇವರಿಬ್ಬರಲ್ಲಿ ನಾವು ಯಾರಿಗೆ ದಾನ ಕೊಡಬೇಕು, ಈ ಒಂದು ವರ್ಣನ ನನಗೆ ಮಾಡು ಅಂತ ಕೇಳ್ತಾ ಇದ್ದಾನೆ ಯುಧಿಷ್ಠಿರ ಭೀಷ್ಮನನ್ನು. ಅದಕ್ಕೆ ಭೀಷ್ಮರು ಹೇಳ್ತಾರೆ, ಯಾಚನೆ ಮಾಡುವ ವ್ಯಕ್ತಿಗಿಂತ ಯಾಚನೆ ಮಾಡದೇ ಇರುವಂತಹ ವ್ಯಕ್ತಿ ಏನಿದ್ದಾನೆ ಅವನಿಗೆ ಕೊಡುವಂತಹ ದಾನವೇ ಅತ್ಯಂತ ಶ್ರೇಷ್ಠ. ಒಬ್ಬ ದೀನನಿಗಿಂತ, ಯಾರು ಎದೆಗುಂದಿದ್ದಾನೆ, ತನ್ನ ಧರ್ಮದಲ್ಲಿ ತಾನು ಬದುಕಿಲ್ಲ, ಅಂಥವನಿಗಿಂತ ಧೈರ್ಯವಂತನು ಅವನು. ಎಂಥ ಸ್ಥಿತಿಯನ್ನಾದರೂ ಎದುರಿಸ್ತೇನೆ ಅನ್ನುವಂಥ ಒಂದು ಶಕ್ತಿ ಇದ್ದವನೇ ಸಮ್ಮಾನಾರ್ಹ. ಅರ್ಹತ್ತಮೋ ವೈ ಧೃತಿಮಾನ್ ಕೃಪಣಾದಧೃತಾತ್ಮನಃ. ಧೈರ್ಯಶಾಲಿಯಾದವನು ಅಂತ ಇಲ್ಲಿ ಬಂತಲ್ಲ, ಈ ಮಾತು ಎಷ್ಟು ಮಹತ್ವದ್ದು ಅಂದ್ರೆ, ಒಂದು ಕಾಲದಲ್ಲಿ ಅಂಥ ಜ್ಞಾನಿಗಳಾದಂಥ ಬ್ರಾಹ್ಮಣರಿದ್ರು, ಅಷ್ಟು ನಿಸ್ಪೃಹರಾದವರು ಕೂಡ ಇದ್ರು. ನಾಳೆಗೆ ಏನು ಅಂತನ್ನೋದು ಅವ್ರಿಗೆಂದೂ ತಿಳಿದಿರ್ತಿರ್ಲಿಲ್ಲ.
ನಾಳೆಗೆ ಏನು ಅಂತ ಅವ್ರು ಆಲೋಚನೆನೂ ಮಾಡ್ತಿರ್ಲಿಲ್ಲ. ಇವತ್ತು ನಾವು ನಡೆಸುವಂತಹ ವ್ಯಾಪಾರ, ಉದ್ಯೋಗ ಮೊದಲಾದವುಗಳಲ್ಲಿ ಸ್ವಲ್ಪ ಏರ್ಪೇರ್ ಆಗಿಬಿಟ್ರೆ ನಾವು ತೀವ್ರವಾದಂತಹ ಒತ್ತಡಕ್ಕೊಳಗಾಗ್ತೀವಿ, ಮನೋವಿಷಾದಕ್ಕೊಳಗಾಗ್ತೀವಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯನ್ನು ಎದುರಿಸ್ತೇವೆ. ಯಾವತ್ತೂ ಕೂಡ ಕಂಫರ್ಟ್ ಝೋನ್ನಲ್ಲಿ ಇರಬೇಕು ಅಂತ ಪ್ರಯತ್ನ ಪಡ್ತೀವಿ. ನಾವು ಸ್ವಲ್ಪವೂ ನಮ್ಮ ಜೀವಮಾನದಲ್ಲಿ ಏರ್ಪೇರ್ ಆಗಬಾರ್ದು. ನಮಗೆ ಬರುವಂತಹ ಆದಾಯ, ಸೌಕರ್ಯ, ಸಂಬಳ ಮೊದಲಾದದ್ದು, ಲಾಭ ಮೊದಲಾದದ್ದು ಕಾಲಕ್ಕೆ ಸರಿಯಾಗಿ ಬರ್ತಾ ಇರಬೇಕು. ಅಂಥ ಒಂದು ಪರಿಸ್ಥಿತಿಗೆ ನಾವು ಅಭ್ಯಸ್ತರಾಗಿಬಿಟ್ಟಿದ್ದೇವೆ. ಆದರೆ ನಾಳೆ ಯಾರಾದರೂ ತಂದು ಕೊಟ್ರೆ ಇದೆ, ಇಲ್ಲದೇ ಇದ್ರೆ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಕೆಲವರು ಬದುಕುವವರಿದ್ರು. ನಾವು ಅದನ್ನ ಉಪನಿಷತ್ತುಗಳಲ್ಲಿ ನೋಡಿದ್ದೇವೆ. ತೀವ್ರವಾದಂತಹ ಬರಗಾಲ, ಎಲ್ಲಿಯಾದ್ರೂ ಹೋಗಿ ಯಾಚನೆ ಮಾಡಿ ಏನಾದ್ರೂ ತಂದರೆ, ಬೇಡಿ ತಂದರೆ ಇದೆ, ಇಲ್ಲದಿದ್ರು ಇಲ್ಲ ಅನ್ನುವ ಪರಿಸ್ಥಿತಿ ಇರ್ತಿತ್ತು. ಅಂಥವರೆಲ್ಲ ಈ ಜಗತ್ತಿನಲ್ಲಿ ಇದ್ರು. ಅವರೇ ಧೈರ್ಯವಂತರು ಅಂತ ಬಂತಲ್ಲ, ಅದಕ್ಕಾಗಿ ಆ ಮಾತುಗಳನ್ನು ಹೇಳಿದೆ. ಸಂಗ್ರಹವೇ ಇಲ್ಲದೆ, ಏನೂ ಪ್ರತಿಗ್ರಹ ಮಾಡದೆ, ಕೂಡಿಡದೆ, ಅವತ್ತೇನು ಬರ್ತದೆ ಅವತ್ತೇ ತಿಂದು ಮುಗಿಸೋದು, ನಾಳೆಗೆ ದೇವರಿದ್ದಾನೆ ಅನ್ನುವಂಥ ಧೈರ್ಯ, ಇದು ಧೈರ್ಯ. ಕ್ಷತ್ರಿಯೋ ರಕ್ಷಣ ಧೃತಿ, ಇದನ್ನು ಗಮನಿಸೋಣ ಈ ಶ್ಲೋಕನ. ಕ್ಷತ್ರಿಯನಿಗೆ ಧೈರ್ಯ ಎಲ್ಲಿರ್ತದೆ ಅಂದ್ರೆ ಹೋರಾಡುವುದರಲ್ಲಿ. ಬ್ರಾಹ್ಮಣನ ಧೈರ್ಯ ಅಂದ್ರೆ ಎಂಥದ್ದು? ಅಯಾಚನೆ. ಯಾರನ್ನೂ ಯಾಚನೆ ಮಾಡಬಾರದು. ಏನಾದರೂ ಬಂದ್ರೆ ಅದನ್ನು ತಿಂತೇನೆ, ಇಲ್ಲದೇ ಇದ್ರೆ ಉಪವಾಸ ಇದ್ದೇನು ಅನ್ನುವಂಥ ಧೈರ್ಯ ಇದ್ರೆ ಆ ಬ್ರಾಹ್ಮಣ ಶ್ರೇಷ್ಠ. ಅಂತಹ ಧೈರ್ಯವಂತರಾದಂತಹ ಬ್ರಾಹ್ಮಣ ಯದೃಚ್ಛಾ ಲಾಭ ಸಂತುಷ್ಟನಾಗಿ ಬದುಕಿದರೆ ದೇವತೆಗಳು ಅವನನ್ನು ನೋಡಿ ಸಂತೋಷ ಪಡ್ತಾರೆ. ದರಿದ್ರನಾದವನು ಯಾಚನೆ ಮಾಡಬಹುದು, ಇನ್ನೊಬ್ಬರನ್ನು ಬೇಡಬಹುದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದರೆ ಆ ಯಾಚನೆ ಮಾಡುವವನ ಪರಿಸ್ಥಿತಿ ಯಾವತ್ತೂ ಕೂಡ ಹೀನವಾಗಿರ್ತದೆ. ಇನ್ನೊಬ್ರು ಅವನನ್ನು ನೋಡಿ ಭಯ ಪಡುವಂತಿರ್ತದೆ. ಬಂದ ಏನಾದ್ರೂ ಕೇಳಲಿಕ್ಕೆ ಬಂದ ನಮ್ಮನ್ನು ಬೇಡ್ತಾನೆ ಅಂತ ಉಳಿದವರು ಚಡಪಡಿಸುವಂತಾಗ್ತದೆ. ಮ್ರಿಯತೆ ಯಾಚಮಾನೋ ವೈ, ಇಲ್ಲಿ ಒಂದು ಅನುವಾದದಲ್ಲಿ ಹೀಗೆ ಬರೀತಾರೆ ಅದನ್ನ. ಯಾಚಿಸುವವನು ಮರಣ ಹೊಂದುತ್ತಾನೆ, ದಾನ ಕೊಡುವವನು ಮರಣ ಹೊಂದುತ್ತಾನೆ. ಆದರೆ ದಾನ ಮಾಡುವವನು ಯಾಚಿಸುವವರನ್ನು ಉದ್ಧರಿಸ್ತಾನೆ, ತನ್ನನ್ನು ತಾನೂ ಉದ್ಧಾರ ಮಾಡ್ಕೊಳ್ತಾನೆ. ಮತ್ತೊಂದು ಕಡೆ ಹೀಗೆ ಅನುವಾದ ಮಾಡ್ತಾರೆ, ಯಾಚಕ ದಾನ ಮಾಡ್ತಾನೆ ಸತ್ತು ಹೋಗ್ತಾನೆ, ಯಾಚನೆ ಮಾಡ್ತಾನೆ, ಇನ್ನೊಬ್ಬರನ್ನ ಕೇಳುವುದು ಕೇಳಿ ಕೇಳಿ ಆ ಮೂಲಕ ಬದುಕಿ ಹಾಗೆ ಮಾಡುವುದೇ ಅವನಿಗೆ ಅನಿವಾರ್ಯ ಆಗಿರ್ತದೆ. ಆದರೆ ಮ್ರಿಯತೆ ಯಾಚಮಾನೋ ವೈ ನತು ನಜಾತು ಮ್ರಿಯತೆ ದದತ್. ಇನ್ನೊಂದು ಪಾಠನೇ ಹೀಗಿದೆ, ದಾನ ಕೊಡುವವನು ಸಾಯೋದಿಲ್ಲ, ಯಾಕಂದ್ರೆ ಅವನ ಹೆಸರು ಶಾಶ್ವತವಾಗಿ ಉಳಿತದೆ ಅಂತ ಹೇಳಿ. ಇದೊಂದು ಶ್ರೇಷ್ಠವಾದ ಧರ್ಮವೇ ಇನ್ನೊಬ್ಬರಿಗೆ ಕೊಡಬೇಕಾದದ್ದು. ಆನೃಶಂಸಂ ಪರೋಧರ್ಮ ಯಾಚತೆ ಯತ್ ಪ್ರದೀಯತೆ ಅಯಾಚತಃ ಸೀದಮಾನಾನ್ ಸರ್ವೋಪಾಯೈ ನಿಮಂತ್ರಯೇತ್. ಯಾವತ್ತೂ ಯಾರು ಇನ್ನೊಬ್ಬರನ್ನ ಬೇಡದೆ ಧೈರ್ಯದಿಂದ ಬದುಕ್ತಾರೋ ಅವರಿಗೆ ಯಾವತ್ತು ದಾನಗಳನ್ನು ಕೊಡಬೇಕು. ಎಲ್ಲರೂ ಅಂಥವ್ರಿಗೆ ತಗೊಂಡೋಗಿ ಕೊಟ್ರೆ ಬೇಡುವವರಿಗೆ ದಾನ ಕೊಡುವವರು ಯಾರು? ಅವರಿಗೂ ಕೊಡಬೇಕು. ಆದರೆ ಬೇಡುವವನಿಗಿಂತ ಬೇಡದೇ ಇರುವವನು ಶ್ರೇಷ್ಠ ಅಂತ ಇಲ್ಲಿ ಅಭಿಪ್ರಾಯ ಅಷ್ಟೆ. ಭಸ್ಮಚ್ಛನ್ನಾನ್ ಇವ ಅಗ್ನೀನ್, ಬೂದಿ ಮುಚ್ಚಿದ ಕೆಂಡಗಳಂತೆ ಅಲ್ಲಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಜ್ಞಾನಿಗಳು. ಅವರನ್ನು ನೋಡಿ ತಿಳ್ಕೋಬೇಕು ಎಲ್ಲಿದ್ದಾರೆ ಅಂತ. ಕ್ಷತ್ರಿಯನಾದವನು ವಿಶೇಷವಾಗಿ ತಿಳ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಯಾವಾಗಾದ್ರೂ ಒಂದು ಬಾರಿ ಸಿಟ್ಟು ಬಂದುಬಿಟ್ರೆ ಅವರು ಜಗತ್ತನ್ನು ಸುಟ್ಟಾಕಬಹುದು. ಅವರನ್ನು ಅರ್ಘ್ಯಪಾದ್ಯಾದಿಗಳಿಂದ ಗೌರವಿಸಬೇಕು.
ವೇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವ್ರತಗಳನ್ನ ಕ್ರಮಗಳನ್ನ ಮುಗಿಸಿರುವಂತವರಿಗೆ ದಾನ ಕೊಡಬೇಕು. ವೇದ ವಿದ್ಯಾ ವೇದ ವ್ರತ ಸ್ನಾತಾನ್ ಅವ್ಯಪಾಶ್ರಯ ಜೀವಿನಃ ಗೂಢ ಸ್ವಾಧ್ಯಾಯ ತಪಸಃ, ಇದು ಹಿಂದೆ ಬಂದಿದೆ. ಗುಪ್ತವಾಗಿ ತನ್ನದೆಲ್ಲವನ್ನು ತಮ್ಮ ಧರ್ಮ ಕಾರ್ಯವನ್ನು ಮಾಡುವವರು, ಸಮಾಜಕ್ಕೆ ತಮ್ಮದಾದ್ದನ್ನು ಏನೂ ಹೇಳ್ಕೊಳ್ಳಿಕ್ಕೆ ಅಪೇಕ್ಷೆ ಪಡದೇ ಇರುವಂತವರು. ಕೆಲವರ ಪರಿಸ್ಥಿತಿ ಹೀಗಿರ್ತದೆ, ನಾಳೆ ಮಳೆ ಬಂದ್ರೆ ಬೆಳೆ ಬಂದ್ರೆ ನಮ್ಮ ಹೊಟ್ಟೆ ತುಂಬುತ್ತದೆ ಅಂತ ರೈತ ಕಾಯ್ತಿರ್ತಾನ. ಹಾಗೆ ಗಂಡ ಎಲ್ಲೋ ಹೊರಗೆ ಹೋಗಿದ್ದಾನೆ, ಏನನ್ನೋ ದುಡಿದು ತಗೊಂಡ್ಬರ್ತಾನೆ, ತಂದ್ರೆ ಊಟ ಅಂತ ಕಾಯ್ತಿರ್ತಾರೆ ಕೆಲವರು ಮನೆಯಲ್ಲಿ. ಅಪಿತೆ ಬ್ರಾಹ್ಮಣ ಭುಕ್ತ್ವ ಗತಾಹ ಸ್ವೋದ್ಧರಣಾನ್ ಗ್ರಹಾನ್ ಯೇಷಾಂ ದಾರಾಹ ಪ್ರತೀಕ್ಷಂತೆ ಪರ್ಜನ್ಯಮಿವೆ ಕರ್ಷಕಾಹ. ಅಂಥ ಬ್ರಾಹ್ಮಣರು ಇವತ್ತಿರ್ಲಿಕ್ಕಿಲ್ಲ. ಆದ್ರೆ ಒಂದು ಕಾಲದಲ್ಲಿ ಸಮಾಜ ಆಗಿತ್ತು ಅನ್ನೋದನ್ನು ತಿಳ್ಕೊಳ್ಬೇಕಷ್ಟೆ. ಅಂಥ ಧೈರ್ಯ ಇದ್ದವರು ಇದ್ರು. ನಿಯಮಪೂರ್ವಕವಾಗಿ ಬ್ರಹ್ಮಚರ್ಯ ಪಾಲನೆ ಮಾಡುವಂಥವ್ರು, ಅಂಥವ್ರನ್ನ ಕರೆದು ಭೋಜನ ಮಾಡಿಸಿದ್ರೆ ಅದೇ ಪ್ರಾತಃಸವನ, ಮಾಧ್ಯಂದಿನ ಸವನ ಅಂತೆಲ್ಲ, ಸಾಯಂ ಸವನ ಅಂತ 3 ಯಜ್ಞಗಳಿವೆ. ನೀವು ಯಜ್ಞ ಮಾಡುವುದಕ್ಕಿಂತನೂ ಅಂಥವ್ರನ್ನ ಕರೆದು ಭೋಜನ ಮಾಡಿಸಿದ್ರೆ ಅದೇ ಒಂದು ದೊಡ್ಡ ಯಜ್ಞ. ಮಧ್ಯಾಹ್ನ ಕಾಲದಲ್ಲಿ, ಅಂದ್ರೆ ಮಧ್ಯಾಹ್ನ ಸವನ ಕಾಲದಲ್ಲಿ ಮನೆಯಲ್ಲಿ ಗೋದಾನ ಇತ್ಯಾದಿಗಳು ನಡೆಯಬೇಕು. ದೇವತೆಗಳು ಇದರಿಂದ ತೃಪ್ತರಾಗ್ತಾರೆ. ಯಾವ ಪ್ರಾಣಿಯ ಬಗ್ಗೆನೂ ಹಿಂಸಾ ಭಾವನೆ ಇಟ್ಕೋಬಾರದು. ಸಂವಿಭಾಗಶ್ಚ ಭಾಗಶಃ, ಇದು ಬಹಳ ಮಹತ್ವದ್ದು. ನಮ್ಮಲ್ಲಿ ಏನಿದೆಯೋ ಅದನ್ನು ಇನ್ನೊಬ್ಬರಿಗೆ ಹಂಚಿ ಬದುಕಬೇಕಷ್ಟೆ. ದಮಸ್ತ್ಯಾಗೋ ಧೃತಿ ಸತ್ಯಂ ಭವತಿ ಅವಭೃತಾಯತೆ. ನಾವು ಮಾಡುವಂತಹ ಯಜ್ಞದ ಅವಭೃತ ಸ್ನಾನ ಇದೆ. ಈ ಎಲ್ಲ ಸದ್ಗುಣಗಳು ನಮ್ಮಲ್ಲಿದ್ರೆ ಇಂಥ ಯಜ್ಞವನ್ನು ನಿತ್ಯ ನಡೆಸುವ. ವಿಶಿಷ್ಟ ಸರ್ವಯಜ್ಞೇಭ್ಯ ನಿತ್ಯಂ ತಾತ ಪ್ರವರ್ತತಾಂ. ಎಲ್ಲ ಸದ್ಗುಣಗಳನ್ನು ನೀನು ಅಳವಡಿಸಿಕೋ, ಮತ್ತೆ ಜ್ಞಾನಿಗಳಾದವರಿಗೆ ಅಂಥ ದಾನಗಳನ್ನು ಎಲ್ಲವನ್ನೂ ಕೂಡ ಮಾಡಿ ನಿನ್ನ ರಾಜನ ಕರ್ತವ್ಯವನ್ನು ಪೂರೈಸುವ. ಯುಧಿಷ್ಠಿರ ಕೇಳ್ತಾನೆ, ದಾನಂ ಯಜ್ಞಕ್ರಿಯಾಚೇಹ, ದಾನ ಮಾಡ್ತೇವೆ, ಯಜ್ಞ ಮಾಡ್ತೇವೆ, ಇವೆರಡಕ್ಕೂ ಏನು ಫಲ ಮುಂದೆ, ಅದನ್ನೊಂದಿಷ್ಟನ್ನು ಹೇಳಿ. ದಾನ ಕೊಡುವುದಾದ್ರೆ ಎಂಥವ್ರಿಗೆ ಕೊಡಬೇಕು ಅದನ್ನು ಮತ್ತಷ್ಟು ಹೇಳಿ. ಅಂತರ್ವೇದ್ಯಾಂ ಚ ಯದ್ದತ್ತಂ ಶುದ್ಧಯಾ ಚ ಆನುಶಂಸತಃ. ಅಂತರ್ವೇದ್ಯಾಂ ಅಂದ್ರೆ ಆ ಯಜ್ಞ ವೇದಿಕೆಯಲ್ಲಿ ಯಜ್ಞ ಮಾಡಬೇಕು ಅಂತ ಕೂತಾಗ ಅಲ್ಲಿ ಕೊಡುವ ದಾನ. ಹಾಗೆ ಬಹಿರ್ವೇದಿಯಲ್ಲಿ ಕೊಡುವಂತಹ ದಾನವೂ ಕೂಡ. ಕಿಂಸ್ವಿನ್ ನಿಶ್ರೇಯಸಂ ತಾತ ತನ್ನೇ ಬ್ರೂಹಿ ಪಿತಾಮಹ. ಯಜ್ಞದ ಪ್ರಸಂಗದಲ್ಲಿ ಕೊಡುವ ದಾನಕ್ಕೆ ಅಂತರ್ವೇದಿ ದಾನ ಅಂತಾರೆ. ಯಜ್ಞ ಮುಗಿದ ಮೇಲೆ ಯಾವ ಪ್ರಸಂಗವೂ ಇಲ್ಲದೇ ಇದ್ರೂ ಕೊಡುವ ದಾನಕ್ಕೆ ಬಹಿರ್ವೇದಿ ದಾನ ಅಂತ ಕರೀತಾರೆ. ಇದೆಲ್ಲವನ್ನು ವಿವರಿಸಿರಿ ಅಂತ ಕೇಳ್ತಾ ಇದ್ದಾನೆ ಯುಧಿಷ್ಠಿರ ಭೀಷ್ಮರನ್ನು. ರೌದ್ರಂ ಕರ್ಮ ಕ್ಷತ್ರಿಯಸ್ಯ. ಕ್ಷತ್ರಿಯರ ಒಂದು ಕೆಲಸ ಯಾವತ್ತೂ ಕೂಡ ಕಠೋರವಾದ್ದೇ ಇರ್ತದೆ. ರಾಜ್ಯದ ಆಡಳಿತ, ಕೆಲವರ ಮೇಲೆ ಉಗ್ರವಾದ ಕ್ರಮ ತಗೊಳ್ಳೋದು, ಇಂಥದ್ದೆಲ್ಲ ಇರ್ತದೆ. ಆದ್ರಿಂದ ಅವನು ಏನ್ ಮಾಡಬೇಕು? ಯಜ್ಞಾದಿಗಳನ್ನು ಮಾಡಿ, ದಾನ ಧರ್ಮಾದಿಗಳನ್ನು ಮಾಡಿ, ಆ ಮೂಲಕ ತನ್ನನ್ನು ತಾನು ಶುದ್ಧ ಮಾಡ್ಕೋಬೇಕು. ನತು ಪಾಪಕೃತಾಂ ರಾಜ್ಞಾಂ ಪ್ರತಿಗೃಹಂತಿ ಸಾಧವಃ. ಯಾವತ್ತೂ ಈ ಸಜ್ಜನರಾದವರು ಪಾಪಿಷ್ಠರಾದಂತಹ ರಾಜರು ಮಾಡುವ ದಾನಗಳನ್ನ ಸ್ವೀಕಾರ ಮಾಡೋದಿಲ್ಲ. ಅವರು ಅದರಿಂದ ಹೆದರ್ತಾರೆ. ಯಾಕೆಂದ್ರೆ ಯಾರಿಂದಾದರೂ ನಾವು ದಾನ ತಗೊಂಡ್ರೆ
ನಮ್ಮ ಪುಣ್ಯಗಳನ್ನು ಅವ್ರಿಗೆ ಕೊಟ್ಟು ಅವರ ಪಾಪಗಳನ್ನ ನಾವು ತಗೊಳ್ತೇವೆ. ಅಂಥದ್ರಲ್ಲಿ ಅನೇಕ ಪಾಪಗಳನ್ನೇ ನಿತ್ಯ ಮಾಡುವಂತಹ, ಸೂಕ್ಷ್ಮವಾದಂತಹ ರಾಜಕೀಯದಲ್ಲಿ ಮುಳುಗಿರುವಂತಹ, ಸಂಕೀರ್ಣವಾದಂತಹ ರಾಜಕೀಯದಲ್ಲಿ ಮುಳುಗಿರುವಂತಹ ರಾಜರಿಂದ ದಾನ ತಗೊಂಡ್ರೆ ಅದು ಮತ್ತಷ್ಟು ಘಾತಕ ಆಗ್ತದೆ. ಆ ನಮ್ಮ ಚಾತುರ್ವರ್ಣ್ಯ ಪುಸ್ತಕದಲ್ಲಿ ಉದ್ಧರಿಸುವಂತ ಕೆಲವು ಶ್ಲೋಕಗಳಿವೆ. ದಶಸೂನಾ ಸಹಸ್ರಾಣಿ ಅನ್ಹಿ ರಾಜ ಕರೋತಿ ವೈ ತಾನ್ಯವ ಕುರುತೆ ರಾತ್ರೋ ಘೋರಸ್ತಸ್ಯ ಪರಿಗ್ರಹ. ಹಗಲು ರಾತ್ರಿ 16,000 ಪಾಪಗಳನ್ನು ಮಾಡ್ತಾನೆ ಒಬ್ಬ ರಾಜ. ಅವನಿಂದ ಸ್ವೀಕಾರ ಮಾಡೋದು ಅಷ್ಟು ಭಯಂಕರವಾದದ್ದು. ರಾಜಪ್ರತಿಗ್ರಹೋ ಘೋರೋ ಮಧ್ವಾಸ್ವಾದೋ ವಿಷೋಪಮಃ. ಜೇನು ಅಂತ ತಿಳಿದು ವಿಷವನ್ನು ತಿಂದಂತೆ. ಇದು ರಾಜನಿಂದ ಸ್ವೀಕಾರ ಮಾಡುವಂತಹ ದಾನ. ಮಲಮೂತ್ರಂ ವರಂ ಪ್ರೋಕ್ತಂ ನಚ ರಾಜ ಪರಿಗ್ರಹ. ಮಲಮೂತ್ರ ತಿನ್ನುವುದಾದರೂ ಸಹ್ಯ, ಆದರೆ ರಾಜನಿಂದ ಪ್ರತಿಗ್ರಹ ಮಾಡುವುದೆನ್ನುವುದು ಇಷ್ಟು ಸಂಕೀರ್ಣವಾಗಿದೆ. ಅದಕ್ಕಾಗಿ ಆ ರಾಜರು ಪಾಪಿಷ್ಠರಾದಂತಹ ರಾಜರು ಮಾಡಿದ ಯಜ್ಞಗಳನ್ನ, ಅವರು ಕೊಡುವ ದಾನಗಳನ್ನ ಸಜ್ಜನರಾದವರು ಸ್ವೀಕರಿಸೋದಿಲ್ಲ. ಅದನ್ನ ಈ ಹಿಂದೆ ಅನೇಕ ಕಡೆ ನೋಡಿದ್ದೀವಿ. ಸಂಯತಾಸ್ಯ ಪ್ರತಿಗ್ರಹೆ ಅಂತ. ದಾನ ಸ್ವಲ್ಪ ಮಟ್ಟಿಗಾದರೂ ಸ್ವೀಕಾರ ಮಾಡಿಯೇ ಮಾಡ್ತಾರೆ, ಆದರೆ ಆ ದಾನ ಯಾರಿಂದ ತಗೊಳ್ಬೇಕು ಅನ್ನೋದ್ರಲ್ಲಿ ಒಂದು ಸಂಯಮ, ಒಂದು ವಿವೇಕ, ಇದನ್ನ ಆಗಿನ ಕಾಲದ ಬ್ರಾಹ್ಮಣರಾದವರು ಇಟ್ಕೊಳ್ತಾ ಇದ್ರು ಅಂತ ಕೇಳಿ ಬರ್ತದೆ. ಸಂಯತಾಸ್ಯ ಪ್ರತಿಗ್ರಹೆ ಅಂತ ರಾಮಾಯಣದಲ್ಲಿ ಬರುವಂತಹ ಒಂದು ಮಾತದು. ಪ್ರತಿಗ್ರಹಂ ಮನ್ಯಮಾನಃ ತಪಸ್ತೇಜೋ ಯಶೋನುದಂ ಅಂತ ಭಾಗವತದಲ್ಲಿ ಕಾಣಿಸ್ತದೆ. ಪ್ರತಿಗ್ರಹ ಮಾಡಿದ್ರಿಂದ ಯಾರಿಂದಾದ್ರೂ ಏನಾದ್ರೂ ತಗೊಂಡು ಬಿಟ್ರೆ ನಮ್ಮ ತಪಸ್ಸು, ಯಶಸ್ಸು ಎಲ್ಲ ಹೊರಟೋಗ್ತದೆ, ಗಳಿಸಿದ್ದೆಲ್ಲ ಹೊರಟೋಗ್ತದೆ ಅಂತ. ಹೀಗಿರೋದ್ರಿಂದ ಬಹಳ ಆಲೋಚನೆ ಮಾಡಬೇಕು ಅಂಥವ್ರ ಕಡೆಯಿಂದ ತಗೊಳ್ಳುವಾಗ. ಆದರೆ ಅತ್ಯಂತ ಶ್ರದ್ಧೆಯಿಂದ ಅವನು ದಾನ ಕೊಡುವುದಾದರೆ ಆಗ ಆ ಜ್ಞಾನಿಗಳಾದವರು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತಾರೆ. ಅಂಥ ನಿಸ್ಪೃಹರಾದವರನ್ನು ಗೌರವಿಸಬೇಕು, ಅಂಥ ಯಜ್ಞಗಳನ್ನು ಮಾಡಬೇಕು. ಇಷ್ಟಂ ದತ್ತಂ ಚ ಮನ್ಯೇಥಾಹ. ಯಜ್ಞ ದೀಕ್ಷಿತರಿಗೆ, ಯಜ್ಞವನ್ನು ಮಾಡಿಸ್ಲಿಕ್ಕೆ ಬಂದಂಥ ಪುರೋಹಿತರಿಗೆ ಅದನ್ನೆಲ್ಲವನ್ನು ಕೂಡ ಕೊಡು. ಆಗ ಯಜ್ಞದ ಫಲವನ್ನು ನೀನು ಪಡ್ಕೊಳ್ತೆ. ಹೀಗೆ ಜ್ಞಾನಿಗಳನ್ನು ಪೋಷಿಸಿದ್ರೆ ಆಗ ರಾಜನೂ ಕೂಡ ಪ್ರಜಾಪತಿ ಆಗ್ತಾನೆ, ಸಂತಾನವನ್ನು ಪಡ್ಕೊಳ್ತಾನೆ. ಪ್ರಜಾವಾಂಸ್ತೇನ ಭವತಿ ಯಥಾ ಜನಯಿತಾ ತವ. ಅನ್ನ, ವಸ್ತ್ರ, ಪಾದರಕ್ಷೆ ಮೊದಲಾದಂತಹ ಅನೇಕ ಸಂಗತಿಗಳನ್ನೆಲ್ಲವನ್ನು ಅವರಿಗೆ ದಾನ ಮಾಡೋ. ಕುದುರೆ ಹೂಡಿದಂತಹ ರಥ, ಮನೆ ಇವೆಲ್ಲವನ್ನೂ ದಾನ ಮಾಡಿದರೆ ನಿನ್ನ ಸಂಪತ್ತು ಹೆಚ್ಚಾಗ್ತದೆ. ಅವ್ರಿಗೆ ಹೇಗೆ ದಾನ ಮಾಡಬೇಕು? ಉಪಚ್ಛನ್ನಂ ಪ್ರಕಾಶಂ ವಾ. ಕೆಲವು ಸರಿ ನೀನು ದಾನ ಮಾಡಿದ್ದು ಅವರಿಗೆ ಗೊತ್ತಾದ್ರೆ ಅವರು ಸ್ವೀಕಾರನೆ ಮಾಡಲಿಕ್ಕಿಲ್ಲ. ಆದ್ರಿಂದ ಕೆಲವು ಬಾರಿ ಗುಪ್ತವಾಗಿ ದಾನ ಮಾಡಿಬಿಡ್ಬೇಕು. ನೀನು ಕೊಟ್ಟದ್ದು ಅಂತ ಗೊತ್ತಾಗಬಾರದು, ಅಥವಾ ಗೊತ್ತಾಗುವಂತೆ ಆದರೂ ದಾನ ಮಾಡು. ಹೇಗೆ ಪ್ರಸಂಗ ಇದೆಯೋ, ಹೇಗೆ ಸಂದರ್ಭ ಇದೆಯೋ ಅದನ್ನು ನೋಡಿ ಗುಪ್ತವಾಗಿ ಅಥವಾ ಪ್ರಕಾಶವಾಗಿ ದಾನ ಮಾಡು. ರಾಜಸೂಯಾಶ್ವಮೇಧಾಭ್ಯಾಂ ಶ್ರೇಯಸ್ತತ್ ಕ್ಷತ್ರಿಯಾನ್ ಪ್ರತಿ. ರಾಜಸೂಯ, ಅಶ್ವಮೇಧ ಮೊದಲಾದ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡುವುದಕ್ಕಿಂತಲೂ ಇಂಥವರಿಗೆ ದಾನ ಕೊಟ್ಟು ಅವರನ್ನು ಪೋಷಿಸುವುದು ಅತ್ಯಂತ ಹೆಚ್ಚಿನ ಮಹತ್ವದ್ದು. ಉಪಚ್ಛನ್ನಂ ಪ್ರಕಾಶಂ ವಾ ವೃತ್ಯಾತಾನ್ ಪ್ರತಿಪಾದಯ ರಾಜಸೂಯಾಶ್ವಮೇಧಾಭ್ಯಾಂ ಶ್ರೇಯಸ್ತತ್ ಕ್ಷತ್ರಿಯಾನ್ ಪ್ರತಿ ಅಂತಿದೆಯಲ್ಲ, ಆ ಶ್ಲೋಕಕ್ಕೆ ಒಂದು ಸರಳವಾದ ಅರ್ಥ.
ಇಂಥ ಬ್ರಾಹ್ಮಣರಿಗೆ ಏನು ದಾನಾದಿಗಳನ್ನು ಮಾಡ್ತೀಯಲ್ಲ, ಈ ತರ ದಾನ ಕೊಡುವುದು ನೀನು ಮಾಡುವಂತಹ ರಾಜಸೂಯ ಯಾಗ ಅಥವಾ ಅಶ್ವಮೇಧ ಯಾಗ ಅದಕ್ಕಿಂತಲೂ ಬಹಳ ದೊಡ್ಡದು. ರಾಜಸೂಯ ಅಶ್ವಮೇಧಾಭ್ಯಾಮ್ ಅವೆರಡಕ್ಕಿಂತ ಶ್ರೇಯಸ್ಕರವಾದದ್ದು. ಆದರೆ ಲಕ್ಷಾಲಂಕಾರದಲ್ಲಿ ರಾಜಸೂಯಾಶ್ವಮೇಧಾಭ್ಯಾಮ್ ಇತ್ಯತ್ರ ರಾಜಸೂಯಾಶ್ವಮೇಧಾಭ್ಯಾಮ್ ಯತ್ ಶ್ರೇಯ ತತ್ ಕ್ಷತ್ರಿಯಾನ್ ಪ್ರತಿ ವಿಹಿತಂ. ರಾಜಸೂಯ ಮತ್ತು ಅಶ್ವಮೇಧ ಯಾಗಗಳನ್ನ ಮಾಡಿದ್ರಿಂದ ಏನೊಂದು ಕಲ್ಯಾಣ ಆಗಬೇಕು, ಅದು ಕ್ಷತ್ರಿಯರಿಗೆ ಬಹಳ ಹಿತಕರವಾದದ್ದು ಅಂತ ಅರ್ಥ ಬರೆದಿದ್ದಾರೆ. ಅದು ಅಪ್ರಾಸಂಗಿಕವಾದದ್ದು, ಅಪ್ರಸಂಗಕ್ಕೆ ಹೊಂದುವಂಥದ್ದಲ್ಲ. ನೀನು ಮಾಡುವಂಥ ದಾನ, ಜ್ಞಾನಿಗಳಾದವರಿಗೆ ನೀನು ಮಾಡುವಂಥ ದಾನ ರಾಜಸೂಯ ಅಶ್ವಮೇಧಕ್ಕಿಂತಲೂ ಬಹಳ ಮಹತ್ವದ್ದು ಅಂತನ್ನೋದು ಪ್ರಸಂಗಕ್ಕೆ ಹೊಂದುವಂಥ ಅರ್ಥ. ಅಲ್ಲಿರುವ ಶಬ್ದಗಳನ್ನು ಸರಿಯಾಗಿ ಗಮನಿಸದೆ ಲಕ್ಷಾಲಂಕಾರ ಆ ಅರ್ಥವನ್ನು ತಿರುಚಿ ಹಾಕಿದೆ. ದಾನದ ಮಹತ್ವ ಅಶ್ವಮೇಧ ಯಾಗಕ್ಕಿಂತಲೂ ದೊಡ್ಡದು ಅನ್ನೋದನ್ನ ಸರಿಯಾಗಿ ಹೇಳಲಿಲ್ಲ ಅಲ್ಲಿ ಲಕ್ಷಾಲಂಕಾರ. ಅರ್ಥವನ್ನ ತಿರುಚಿ ಹಾಕಿದೆ, ಅದು ತಪ್ಪಾದ ಅರ್ಥ ಆಗಿದೆ. ಆ ಅರ್ಥವನ್ನು ತಿದ್ದುಕೊಳ್ಳಿ. ರಾಜಸೂಯ ಅಶ್ವಮೇಧ ಯಾಗಕ್ಕಿಂತಲೂ ಇಂಥ ದಾನಗಳನ್ನು ಮಾಡುವುದು, ಜ್ಞಾನಿಗಳನ್ನು ಪೋಷಿಸುವುದು ಮಹತ್ವದ್ದು. ಅದರಿಂದ ನೀನು ಪಾಪದಿಂದ ಮುಕ್ತನಾಗಿ ಸ್ವರ್ಗವನ್ನು ಪಡೆಯುತ್ತೆ. ಅವರ ವೃತ್ತಿಗಳನ್ನು ರಕ್ಷಿಸು. ಆತ್ಮನಶ್ಚ ಪರೇಶಾಂಚ ವೃತ್ತಿಂ ಸಂರಕ್ಷ ಭಾರತ. ಯಾರು ನಿನ್ನ ಸೇವಕರು ಮೊದಲಾದವರಿದ್ದಾರೆ ಅವರ ವೃತ್ತಿಯನ್ನು ಕೂಡ ರಕ್ಷಿಸು. ಜ್ಞಾನಿಗಳ ಯೋಗಕ್ಷೇಮವನ್ನ ನೋಡ್ಕೋ. ಇದರಿಂದ ನೀನು ಯಾವತ್ತೂ ಕೂಡ ವಿಮುಖನಾಗಬೇಡ ಅಂತಾರವರು. ಅನರ್ಥೋ ಬ್ರಾಹ್ಮಣಸ್ಯೇಷ ಯದ್ ವಿತ್ತ ನಿಚಯೋ ಮಹಾನ್ ಶ್ರಿಯಾ ಹ್ಯವೀಕ್ಷಣಂ ಸಂವಾಸಃ ದರ್ಪಯೇತ್ ಸಂಪ್ರಮೋಹಯೇತ್. ಇಲ್ಲಿ ಈ ಶ್ಲೋಕಗಳಿಗೆ ಎರಡು ಬೇರೆ ಬೇರೆ ಥರದ ಅನುವಾದ ಮಾಡಿದ್ದಾರೆ. ಬ್ರಾಹ್ಮಣರ ಜೀವನವನ್ನು ನೀನು ನೋಡ್ಕೋ, ಅವರು ಜೀವನಕ್ಕಾಗಿ ಪರದಾಡುವಂತೆ ಆಗಬಾರದು ಅನ್ನೋದೆಲ್ಲ ಹಿಂದೆ ಬಂದಿದೆ. ನಿನ್ನ ಜೀವನವನ್ನೆಲ್ಲ ಅವರ ಸಲುವಾಗಿ ಮೀಸಲಾಗಿಡು. ತದರ್ಥಂ ಜೀವಿತಂ ತೇ ಅಸ್ತು ಮಾತೇಭ್ಯ ಅಪ್ರತಿಪಾಲನಂ. ಅವರಿಂದ ನೀನು ವಿಮುಖನಾಗಬೇಡ ಅಂತ ಹೇಳಿದ್ದಾರೆ. ಮುಂದಿನ ಶ್ಲೋಕ ಅನರ್ಥೋ ಬ್ರಾಹ್ಮಣಸ್ಯೇಷ ಅಂತ ಏನಿದೆಯಲ್ಲ, ಬ್ರಾಹ್ಮಣರ ಬಳಿ ಧನ ಸಂಗ್ರಹ ಆದರೆ ಅದು ಅವರಿಗೆ ಅನರ್ಥಕರವಾದದ್ದು. ಬಹಳ ದುಡ್ಡು ಬ್ರಾಹ್ಮಣರ ಬಳಿ ಯಾವತ್ತೂ ಸಂಗ್ರಹಿತ ಆಗಬಾರದು. ಹಾಗಾಗಿಬಿಟ್ರೆ ಅವರಿಗೆ ದರ್ಪ ಬಂದಿತ್ತು, ಅದರಿಂದ ಮೋಹನೂ ಬರ್ತದೆ. ಬ್ರಾಹ್ಮಣರೇ ಪ್ರಮತ್ತರಾಗಿಬಿಟ್ರೆ ಧರ್ಮ ಹಾಳಾಗಿ ಹೋಗ್ತದೆ ಅಂತ ಆ ಶ್ಲೋಕಗಳಿಗೆ ಎರಡು ಅನುವಾದಗಳಲ್ಲಿ ಅರ್ಥ ಬರೆದಿದ್ದಾರೆ. ಬ್ರಾಹ್ಮಣರ ಬಳಿ ದೊಡ್ಡ ಪ್ರಮಾಣದ ದುಡ್ಡು ಸೇರಬಾರದು, ಆ ದುಡ್ಡಿನಿಂದ ಆತ ಹಾಳಾಗಿ ಹೋಗ್ತಾನೆ ಅಂತನ್ನುವುದೆಲ್ಲ ಶಾಸ್ತ್ರ ಸಮ್ಮತವೇ. ಅದನ್ನು ಅನೇಕ ಕಡೆ ಬೇರೆ ಕಡೆ ಹೇಳಿದ್ದಾರೆ. ವೃತ್ತಿ ಸಂಕೋಚಂ ಅನ್ವಿಚ್ಛನ್ ನಲಭೇದ್ ಧನ ವಿಸ್ತರಂ ಧನಲಾಭೇ ಪ್ರವೃತ್ತಸ್ತು ಬ್ರಾಹ್ಮಣ್ಯಾದೇವ ಹೀಯತೆ. ವೃತ್ತಿ ಸಂಕೋಚಂ ಅನ್ವಿಚ್ಛನ್, ನಾವು ಜೀವನಕ್ಕಾಗಿ ನಡೆಸುವಂತಹ ವೃತ್ತಿ ಬಹಳ ಸಂಕುಚಿತವಾಗಿರಬೇಕು. ಅನ್ನಾಹಾರ ಸಂಪಾದನೆಗಾಗಿಯೇ ದೀರ್ಘವಾದಂತಹ ಹೋರಾಟ ನಮ್ಮಿಂದ ನಡೆಯುವಂತಾಗಬಾರದು. ನಲಭೇ ಧನ ವಿಸ್ತರಂ, ಬಹಳ ಧನ ಸಂಪಾದನೆ ಮಾಡ್ಲಿಕ್ಕೆ ಹೋಗಬಾರದು. ಧನಲಾಭೇ ಪ್ರವೃತ್ತಸ್ತು, ಯಾರು ಧನ ಸಂಪಾದನೆಯಲ್ಲೇ ತೊಡಗಿರ್ತಾನೋ ಬ್ರಾಹ್ಮಣ್ಯಾದೇವ ಹೀಯತೆ, ಅವನು ತನ್ನ ಬ್ರಾಹ್ಮಣ್ಯವನ್ನೇ ಕಳ್ಕೋತಾನೆ, ಅವನಿಗೆ ಶಾಸ್ತ್ರ ಅರ್ಥವೂ ಆಗೋದಿಲ್ಲ. ಅದು ಬೇರೆ ಕಡೆನೂ ಕೂಡ ಹಾಗೊಂದು ಬಂದಿದೆ ಅಂತ ಶ್ಲೋಕ. ಅದನ್ನೇ ಈ ಮಾತು ಕೂಡ ಹೇಳಿದೆ. ಮೋಹ ಅಂದ್ರೆ ಕರ್ತವ್ಯದಿಂದ ಅವನು ಭ್ರಷ್ಟನಾಗಿಬಿಡ್ತಾನೆ, ಅವನಿಗೆ ದರ್ಪವೂ ಬರ್ತದೆ. ಅದರಿಂದ ಬ್ರಾಹ್ಮಣನಿಗೆ ಕೊಟ್ಟಂತ ಒಂದು ಎಚ್ಚರಿಕೆ ಅದು. ಆದರೆ ಈ ಇರುವ ಪ್ರಸಂಗ ಕ್ಷತ್ರಿಯನಾದವನು ಬ್ರಾಹ್ಮಣನ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು ಅಂತ ಹೇಳುವ ಪ್ರಸಂಗ. ಆ ಬ್ರಾಹ್ಮಣನಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ಯಾಕೆ ಕೊಟ್ಟಿದ್ದಾರೆ ಅಂತನ್ನೋದು ಗೊತ್ತಾಗೋದಿಲ್ಲ.
ಹೀಗೊಂದು ಹಿನ್ನೆಲೆಯನ್ನು ಊಹಿಸಬಹುದು. ಬ್ರಾಹ್ಮಣರು ತಾವಾಗಿಯೇ ದೊಡ್ಡ ಪ್ರಮಾಣದ ಧನ ಸಂಗ್ರಹಕ್ಕಾಗಿ ಪ್ರಯತ್ನ ಮಾಡೋದಿಲ್ಲ. ತಮ್ಮ ವಿದ್ಯೆಯನ್ನ, ತಮ್ಮ ಜಾಣ್ಮೆ, ತಮ್ಮ ಕೌಶಲ ಇತ್ಯಾದಿಗಳನ್ನ ಧನ ಸಂಪಾದನೆಗಾಗಿ ಏನಾದರೂ ಅವರು ಉಪಯೋಗ ಮಾಡಿಬಿಟ್ರೆ ಅವರೇ ಅದರಿಂದ ಹಾಳಾಗಿ ಹೋಗ್ತಾರೆ. ಧರ್ಮಾಧರ್ಮಗಳನ್ನು ನಿರ್ಣಯಿಸುವಂಥ, ಶಾಸ್ತ್ರದ ಸೂಕ್ಷ್ಮ ವಿಷಯಗಳನ್ನು ವಿಮರ್ಶಿಸಲಿಕ್ಕೆ ಬೇಕಾದಂತಹ ಶಕ್ತಿ ಏನಿದೆ ಅದು ಬ್ರಾಹ್ಮಣ್ಯದಿಂದ ಬರುತ್ತದೆ. ಧನಲಾಭಕ್ಕಾಗಿ ನಾವು ಪ್ರವೃತ್ತರಾಗಿಬಿಟ್ರೆ ಆ ಶಕ್ತಿಯನ್ನು ಕಳ್ಕೋತೀವಿ ಅಂತ ಶಾಸ್ತ್ರ ಎಚ್ಚರಿಸಿದೆ. ಆದ್ರಿಂದ ಅವರು ತಾವಾಗಿಯೇ ವಿಶೇಷ ಪ್ರಯತ್ನ ಪಟ್ಟು ಧನ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಅನೇಕ ಪ್ರಸಂಗದಲ್ಲಿ ಅಂಥವರು ನಿರ್ಗತಿಕರಾಗಿ ಉಳಿದು ಬಿಡ್ತಾರೆ. ತಾವು ಪ್ರಯತ್ನ ಮಾಡೋದಿಲ್ಲ ಧನ ಸಂಪಾದನೆಗಾಗಿ, ಸಮಾಜದ ಗಮನವನ್ನು ಸೆಳೆಯಲಿಕ್ಕಾಗಿ. ಸಮಾಜ ಅವರನ್ನು ಗುರುತಿಸುವುದಿಲ್ಲ. ಹೀಗೆಲ್ಲ ಆದಾಗ ಅವರು ತೊಂದರೆಗೊಳಗಾಗ್ತಾರೆ. ಅಂಥವ್ರನ್ನ ನೀನು ಗುರುತಿಸಬೇಕು ಅಂತ ಯುಧಿಷ್ಠಿರನಿಗೆ ಭೀಷ್ಮರು ಹೇಳಿದಂತೆ ಕಾಣಿಸ್ತದೆ. ಸಂಪತ್ತಿನ ಸಹವಾಸ ನಮಗೆ ಅಹಂಕಾರವನ್ನು, ಮೋಹವನ್ನು ಮಾಡ್ತದೆ. ಅದಕ್ಕಾಗಿ ಸಂಪತ್ತು ಬೇಡ ನಮಗೆ ಅಂತ ಬ್ರಾಹ್ಮಣರು ಸಂಪತ್ತಿಗೆ ಬೆನ್ನು ಹಾಕಿ ಕೂತಿರ್ತಾರೆ. ಆದರೆ ಅವ್ರ ಹೆಂಡತಿ ಮಕ್ಕಳು ಏನ್ ಮಾಡಬೇಕು? ಅಂಥ ಸಂಪತ್ತಿಗೆ ಬೆನ್ನು ಹಾಕಿ ಕೂತು ಜ್ಞಾನ ಕಾರ್ಯದಲ್ಲೇ ಪ್ರವೃತ್ತರಾಗುವಂಥವ್ರು, ತಪಸ್ವಿಗಳಾದವರು, ಅಷ್ಟು ನಿಸ್ಪೃಹರಾದವರು ಏನಿದ್ದಾರೆ ಅವರನ್ನ ನೀನಾದರೂ ಗುರುತಿಸಬೇಕು ಅಂತ ಅದರ ತಾತ್ಪರ್ಯ ಇದ್ದಂತೆ ಕಾಣಿಸ್ತದೆ. ಅದಕ್ಕಾಗಿಯೇ ಕ್ಷತ್ರಿಯನ ಕರ್ತವ್ಯವನ್ನು ಹೇಳುವಂತಹ ಪ್ರಸಂಗದಲ್ಲಿ ಬ್ರಾಹ್ಮಣರ ಆ ಸ್ವಭಾವವನ್ನು ಕೂಡ ಅಲ್ಲಿ ತಿಳಿಸಿದ್ದಾರೆ. ಯಜ್ಞ ಮಾಡುವಾಗ ಇನ್ನೊಬ್ಬರನ್ನು ಹಿಂಸಿಸಿ, ಪ್ರಜೆಗಳನ್ನು ಹಿಂಸಿಸಿ, ಪ್ರಜೆಗಳ ಮೇಲೆ ಕರಭಾರವನ್ನು ಹಾಕಿ ಆ ಮೂಲಕ ಯಜ್ಞ ಯಾರು ಮಾಡಬೇಕು ಅಂತ ಹೋಗ್ತಾರೆ. ಆ ಯಜ್ಞ ಸತ್ಪುರುಷದ ಪ್ರಶಂಸೆಗೆ ಪಾತ್ರ ಆಗುವಂಥ ಯಜ್ಞ ಅಲ್ಲ. ಅದು ತಾವಾಗಿಯೇ ಕೊಡಬೇಕು. ಏನು ಪೀಡೆ ಮಾಡದೆ ಪ್ರಜೆಗಳು ಕೊಟ್ಟಂತಹದ್ದನ್ನ, ಸಂತೋಷದಿಂದ ಕೊಟ್ಟದ್ದನ್ನ ಸ್ವೀಕಾರ ಮಾಡಿ ರಾಜ ಯಜ್ಞ ಮಾಡಬೇಕು. ತದಾ ರಾಜ ಮಹಾಯಜ್ಞೈ ಯಜೇತ ಬಹುದಕ್ಷಿಣೈ, ಬೇಕಾದಷ್ಟು ದಕ್ಷಿಣೆಗಳನ್ನು ಕೊಟ್ಟು ದೇವತೆಗಳನ್ನು ಆರಾಧಿಸಬೇಕು. ವೃದ್ಧರ, ಬಾಲಕರ, ಕುರುಡರ, ದೀನರ ಧನವನ್ನು ನೀವು ರಕ್ಷಿಸಬೇಕು. ಅವ್ರು ಯಾವತ್ತೂ ತೊಂದರೆಗೆ ಈಡಾಗದೇ ಇರುವಂತೆ ನೋಡ್ಕೋಬೇಕು. ನಖಾತ ಪೂರ್ವಂ ಕುರ್ವೀತ ನ ರುದಂತಿ ಧನಂ ಹರೇತ್. ನ ಖಾತ ಪೂರ್ವಂ ಕುರ್ವೀತ ಅಂತಿದೆಯಲ್ಲ, ಅದು ಒಂದ್ ಕಡೆ ಹೀಗೆ ಅನುವಾದ ಮಾಡಿದ್ದಾರೆ. ಅದಕ್ಕೆ ಯಾರು ಮಳೆ ಇಲ್ಲದ ಪ್ರದೇಶದಲ್ಲಿ ತಮ್ಮ ಜಮೀನು ಉಳ್ಳವರಾಗಿದ್ದಾರೆ ಅಂಥ ಕಡೆ ಬಾವಿ ತೋಡಿ, ಕಷ್ಟಪಟ್ಟು ಬಾವಿ ತೋಡಿ, ಅಂದರೆ ಸಾಲ ಸೋಲ ಇತ್ಯಾದಿ ಮಾಡಿ ಬಾವಿ ತೋಡಿ ಯಾರು ಒದ್ದಾಡುವವರಿದ್ದಾರೆ, ಆ ಮೂಲಕ ಜೀವನ ನಡೆಸುವವರಿದ್ದಾರೆ, ಅವರ ಕಡೆಯಿಂದ ಧನವನ್ನು ಸ್ವೀಕಾರ ಮಾಡಬೇಡ, ಟ್ಯಾಕ್ಸ್ ಸ್ವೀಕಾರ ಮಾಡಬೇಡ ಅಂತ ಹೇಳಿದಂತೆ ಒಂದ್ ಕಡೆ ಅನುವಾದ ಇದೆ. ಕೆಲವು ಕಡೆ ಆ ಖಾತ ಪೂರ್ವಂ ಕುರ್ವೀತ ಅನ್ನುವ ಅನುವಾದವನ್ನೇ ಹಾರಿಸಿಬಿಟ್ಟಿದ್ದಾರೆ. ಸ್ತ್ರೀಯರ ಧನವನ್ನ ಅಪಹರಿಸಬೇಡ, ದೀನರ ಧನವನ್ನು ನೀನೇನಾದರೂ ಅಪಹರಿಸಿದ್ರೆ ಅದರಿಂದ ನಿನಗೇ ತೊಂದರೆ ಇದೆ. ಆ ದೀನ ದಲಿತರ ಯೋಗಕ್ಷೇಮವನ್ನು ಯಾವತ್ತೂ ನೋಡ್ಕೊಳ್ಬೇಕು ರಾಜ. ಕೆಲವು ಕಡೆ ರುಚಿಕರವಾದಂತಹ ಭೋಜನದ ವ್ಯವಸ್ಥೆ ಆಗಿರ್ತದೆ, ಎಲ್ಲರೂ ಊಟ ಮಾಡ್ತಿರ್ತಾರೆ. ಕೆಲವರು ಹಸಿದ ಬಾಲಕರು ಅದನ್ನು ನೋಡ್ತಾ ಇರ್ತಾರೆ. ಆ ಬಾಲಕರಿಗೆ ಏನೂ ಸಿಕ್ಕಿರೋದಿಲ್ಲ, ಉಳಿದವರು ತಿಂತಾ ಇರ್ತಾರೆ. ಇದು ಮಹಾಪಾಪ. ಇದು ಕಿಮ್ನು ಪಾಪ ತರಂ ತತಃ. ಹಸಿವಿನಿಂದ ಒಬ್ಬ ವಿದ್ವಾಂಸನಾದವನು ಏನಾದರೂ ನಿಮ್ಮ ರಾಜ್ಯದಲ್ಲಿ ಸತ್ತು ಹೋದ್ರೆ ಭ್ರೂಣ ಹತ್ಯಾ ದೋಷವನ್ನ ನೀನು ಪಡ್ಕೋಬೇಕಾಗ್ತದೆ. ಎಚ್ಚರ ಇರಲಿ. ಕೇವಲ ಬ್ರಾಹ್ಮಣ ಅಂತಲ್ಲ, ದ್ವಿಜೋ ಅನ್ಯೋವಾ ಮನುಷ್ಯೋಪಿ ಶಿಬಿರಾಹ ವಚೋಯಥ. ಶಿಬಿ ಚಕ್ರವರ್ತಿ ಹೇಳಿದಂತಹ ಮಾತಿದು. ಅದರಿಂದ ಯಾವತ್ತೂ ಎಚ್ಚರಿಕೆಯಿಂದ ಜೀವನ ನಡೆಸು.
ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಳದೇ ಇರುವಂತಹ ರಾಜ್ಯ ಎಂದೂ ಅಭಿವೃದ್ಧಿ ಹೊಂದೋದಿಲ್ಲ. ಸ್ತ್ರೀಯರಿಗೆ ಎಲ್ಲಿ ತೊಂದರೆ ಆಗ್ತದೋ, ಸ್ತ್ರೀಯರ ಹಿಂಸೆ ಎಲ್ಲಿ ನಡೀತದೋ, ಎಲ್ಲಿ ಅವರ ಮೇಲೆ ಬಲಾತ್ಕಾರದಿಂದ ಅಪಹರಣ ಮೊದಲಾದ ನಡೀತದೋ ಅಂತ ಪ್ರಸಂಗದಲ್ಲಿ ರಾಜ ಇದ್ರೂ ಆತ ಸತ್ತಂತೆ. ಪ್ರಜೆಗಳನ್ನು ರಕ್ಷಿಸೋದಿಲ್ಲ, ಅವರ ಐಶ್ವರ್ಯವನ್ನು ಅಪಹರಿಸ್ತಾನೆ, ಅವರ ಐಶ್ವರ್ಯಕ್ಕೆ ಜೀವನೇ ರಕ್ಷಣೆ ಕೊಡೋದಿಲ್ಲ. ಮತ್ತು ತಾನು ಯಾವ ದಾನ ಧರ್ಮಾದಿಗಳನ್ನು ಮಾಡೋದಿಲ್ಲ. ಅಂಥ ಪಾಪಿಷ್ಠನಾದಂಥ ಕಲಿಯನ್ನ, ತಂವೈ ರಾಜ ಕಲಿಂ, ರಾಜ ಅಲ್ಲ ಅವನು, ರಾಜರೂಪದ ಕಲಿ ಅವನು, ಅವನನ್ನ ಪ್ರಜೆಗಳೇ ಯಾವತ್ತಾದ್ರೂ ಕೊಂದು ಹಾಕಿಬಿಡ್ತಾರೆ. ಸಂಹತ್ಯ ನಿಹಂತವ್ಯ ಶ್ವೇವ ಸೋನ್ಮಾದ ಆತುರ. ಈ ಹುಚ್ಚು ನಾಯಿ ಇರ್ತದಲ್ಲ, ರೋಗಗ್ರಸ್ತವಾದಂಥ ನಾಯಿ, ಅದನ್ನ ಕೊಂದು ಹಾಕುವಂತೆ ಜನ ಅವನ್ನ ಕೊಂದು ಹಾಕ್ಯಾರು. ಪ್ರಜೆಗಳೇನು ಪಾಪ ಮಾಡ್ತಾರೆ, ಅವರು ಮಾಡಿದ ಪಾಪಗಳಲ್ಲಿ 1/4 ಈ ರಾಜನಿಗೆ ಬಂದು ಸೇರ್ತದೆ. ಅದಕ್ಕೆ ಆತ ಬಹಳ ಎಚ್ಚರಿಕೆಯಿಂದಿರಬೇಕು. ಇನ್ನೂ ಕೆಲವರು ಜ್ಞಾನಿಗಳು ಹೇಳುವಂತೆ ಪ್ರಜೆಗಳ ಎಲ್ಲ ಪಾಪವೂ ಹೋಗಿ ರಾಜನಿಗೆ ಸೇರ್ತದೆ, ಅವನು ಅವರನ್ನ ನೋಡ್ಕೊಳ್ಳದೆ ಹೋದ್ರೆ. ಪ್ರಜೆಗಳ ಪಾಪದ ಅರ್ಧ ಭಾಗ ರಾಜನಿಗೆ ಬರುತ್ತದೆ ಅಂತ ಹೇಳ್ತಾರೆ. ಆದರೆ ಮನುವಿನ ಅನುಶಾಸನದಂತೆ, ಸ್ವಯಂಭೂ ಮನುವಿನ ಮನುಸ್ಮೃತಿ ಏನಿದೆ ಅದರ ಅನುಶಾಸನದಂತೆ ಪ್ರಜೆಗಳ ಪಾಪದ 1/4 ರಾಜನಿಗೆ ಬರುತ್ತದೆ ಅಂತ ನನ್ನ ಅಭಿಪ್ರಾಯ ಇದೆ. ಅದನ್ನೇ ನಿನಗೂ ಹೇಳಿದ್ದೇನೆ. ರಾಜ ಪ್ರಜೆಗಳನ್ನ ಸುರಕ್ಷಿತರನ್ನಾಗಿಟ್ರೆ ಆಗ ಪ್ರಜೆಗಳು ಮಾಡಿದ ಪುಣ್ಯದಲ್ಲೂ ಕೂಡ 1/4 ರಾಜನಿಗೆ ಬಂದು ಸೇರ್ತದೆ. ಚತುರ್ಥಂ ತಸ್ಯ ಪುಣ್ಯಸ್ಯ ರಾಜ ಚಾಪ್ನೋತಿ ಭಾರತ. ಮಳೆಯನ್ನ ಎಲ್ಲಾ ಪ್ರಾಣಿಗಳು ಅವಲಂಬಿಸಿರುವಂತೆ, ಒಂದು ಮಹಾವೃಕ್ಷವನ್ನು ಅವಲಂಬಿಸಿ ಎಲ್ಲ ಜೀವಿಗಳು ಬದುಕುವಂತೆ, ನಿನ್ನಂಥ ರಾಜನನ್ನ ಎಲ್ಲ ಪ್ರಜೆಗಳು, ಜ್ಞಾತಿಗಳು, ಗೆಳೆಯರು ಅವಲಂಬಿಸಿ ಬದುಕುವಂತಾಗಲಿ ಅಂತ ಒಂದು ಶಾಸನವನ್ನ, ಹಾಗೆ ಒಂದು ಆಶೀರ್ವಾದವನ್ನು ಕೂಡ ಭೀಷ್ಮರು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಮುಕ್ತಾಯ ಕಾಣ್ತಿದೆ. ಈಗ ನಾವು ಮುಕ್ತಾಯ ಮಾಡ್ತಿರುವಂತಹ ಅಧ್ಯಾಯ ವಾವೆಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 51ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 96ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 91ನೇ ಅಧ್ಯಾಯ ಸಮಾಪ್ತವಾಗಿದೆ. ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 61ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.